ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ಏನಪ್ಪ ಅಂದರೆ ಡೀಸೆಲ್ ಇಂಜಿನ್ನ ಹೇಗೆ ಫಿಟ್ ಮಾಡ್ತೀವಿ ನಾವು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಾವು ಯಾಕೆ ಡೀಸೆಲ್ ಇಂಜಿನ್ ಫಿಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮೂರಿನ TC ಸುಟ್ಟೋಗಿದೆ, ಹಾಗಾಗಿ ಕರೆಂಟ್ ಇಲ್ಲ. ಬೋರಿನ ಮೋಟ್ರ್ ಆನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಬಾವಿ ನೀರಿಗೆ ನಾವು ಡೀಸೆಲ್ ಇಂಜಿನ್ ಇಟ್ಬಿಟ್ಟು ಬೆಳೆಗಳೆಲ್ಲ ಒಣಗ್ತಾ ಇದ್ದಾವಲ್ಲ, ಹಾಗಾಗಿ ಬಾವಿ ನೀರನ್ನು ಡೀಸೆಲ್ ಇಂಜಿನ್ ಮುಖಾಂತರ ಇಟ್ಬಿಟ್ಟು ನೀರಿಕ್ತೀವಿ. ಇದೆಲ್ಲ ಫಿಟ್ ಮಾಡಿದ್ದಾದಮೇಲೆ ಗಿಡಗಳ ಹತ್ರ ಹೋಗೋಣ. ಗಿಡಗಳು ಇವಾಗ ಯಾವ ಥರ ಇದ್ದಾವೆ, ಎಷ್ಟು ಬೆಳೆದಿದ್ದಾವೆ ಅದನ್ನೆಲ್ಲ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿ. ಇವಾಗ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಕಟ್ಟು ಇಲ್ಲೂ ಒಂದು. ಒಟ್ಟಿಗೆ 3-4 ತೆಗ್ದ್ಬಿಡಪ್ಪ. ಮಾಮೂಲಿ ಬೋರ್ ನೀರಿಗೆ ಇಟ್ಟಂಗೆ ಮಾಮೂಲಿ ಬೋರ್ ನೀರಿಗೆ ಇಟ್ಟಂಗೆ ಒಂದೊಂದೇ ಇಟ್ಟರೆ ಇದಾಗಲ್ಲ. ಒಟ್ಟಿಗೆ 3-4 ಇಟ್ಬಿಡು, ಹೋಗ್ತವೆ. ಇದು ಟೊಮೊಟೊ ಗಿಡಗಳು. ನೀವು ಮೊದಲಿಗೆ ಏನು ಚಿಕ್ಕದು ಇದ್ದ ಗಿಡಗಳನ್ನೇ ನೋಡಿದ್ರಿ. ಇವಾಗ ಇದೆಲ್ಲ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಟೊಮೊಟೊ ಗಿಡಗಳು ಇಷ್ಟು ದೊಡ್ಡಕ್ಕೆ ಬೆಳೆದವೆ. ಇದ್ರ ಮಧ್ಯೆ ಬೆಂಡೆಕಾಯಿ ಎಲ್ಲ ಹಾಕಿದ್ವಿ ಅಂತ ಹೇಳಿದ್ನಲ್ಲ, ಇದು ಬೆಂಡೆಕಾಯಿ ಕೂಡ ಬಿಟ್ಟಿದೆ ಇವಾಗ. ಇದು ಕೆಂಪು ಬೆಂಡೆಕಾಯಿ ಈ ಥರ ಇರುತ್ತೆ. ಇದು ಟೊಮೊಟೊ ಕಾಯಿ ಬಿಟ್ಟಿದೆ. ಇದು ಫುಲ್ ದೊಡ್ಡದಾಗತ್ತೆ. ಇದು ಕಾಶಿ ಟೊಮೊಟೊ ಅಂತ ಕರೀತಾರೆ. ಇದು ಕೆಂಪು ಬೆಂಡೆಕಾಯಿ ನೋಡಿ, ಈ ಥರದ್ದೆಷ್ಟು ಬಿಟ್ಟಿದೆ. ಆಮೇಲೆ ಇದು ಇನ್ನೊಂದು ಜಾತಿ ಟೊಮೊಟೊ, ಈ ಥರ ಚಿಕ್ಕದಾಗಿ ಬರುತ್ತೆ. ಈ ಥರ ಇದು ಮಧ್ಯ ಇರೋದು, ಇದು ಮೂಲಂಗಿ. ನೋಡಿ ಇದೆಲ್ಲ ಟೊಮೊಟೊ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಟೊಮೊಟೊ ಕಾಯಿ ಎಲ್ಲಿದೆ? ಇಲ್ಲೊಂದು ಟೊಮೊಟೊ ಕಾಯಿ ಬಿಟ್ಟಿದೆ. ಇಲ್ಲಿ ಬೆಂಡೆಕಾಯಿ ಇದೆ. ಇದು ಎಷ್ಟೊಂದು ಹೂ ಆಗಿದೆ. ಇದು ಚಿಕ್ಕ ಟೊಮೊಟೊ ಇದೆಯಲ್ಲ, ಆ ಗಿಡ. ಇದು ಎಷ್ಟೊಂದು ಹೂ ಆಗಿದೆ. ಜೋಳದ ಗಿಡಗಳು ಇಷ್ಟಿಷ್ಟು ಎತ್ತರ ಆಗಿದ್ದಾವೆ. ಆಮೇಲೆ ಇಲ್ಲಿರೋ ಬದನೆಕಾಯಿ ಗಿಡ ಹೂ ಬಿಟ್ಟಿದೆ, ಇನ್ನು ಕಾಯಿ ಯಾವುದು ಬಿಟ್ಟಿಲ್ಲ. ಇಲ್ಲಿದೆಲ್ಲ ಬದನೆಕಾಯಿ ಗಿಡ, ಇದೆಲ್ಲ ಹೂ ಬಿಟ್ಟಿದೆ. ಇದು ಬೆಂಡೆಕಾಯಿ ಗಿಡ. ಈ ಲೈನ್ ಫುಲ್ ಇರೋದು ಬದನೆಕಾಯಿ ಗಿಡ. ಇದು ಒಂದು ಲೈನು ಬದನೆಕಾಯಿ ಗಿಡ ಇದೆ. 3 ಸಾಲು ಬದನೆಕಾಯಿ ಗಿಡ ಇದೆ ಇಲ್ಲಿ. ಇಲ್ಲಿ ಮೆಣಸಿನ್ಕಾಯಿ ಗಿಡಗಳಿದೆ. ಇದ್ರ ಮಧ್ಯ ಕಳೆ ಭಾಳ ಇದೆ. ಇದೆಲ್ಲ ಕಳೆ ತೆಗಿಬೇಕು ಒಂದಿನ. ಇದು ಮೆಣಸಿನ್ಕಾಯಿ ಗಿಡ. ಎಷ್ಟೆಷ್ಟು ಎತ್ತರ ಆಗಿದೆ ಟೊಮೊಟೊ ಗಿಡ. ಟೊಮೊಟೊ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ಕೆಳಗೆ, ಚಿಕ್ಕದು ಎಷ್ಟಿದೆ ನೋಡಿ.
ಇಲ್ಲಿ ಒಂದಷ್ಟು ಬಳ್ಳಿಗಳಿದ್ದಾವೆ, ಅವಕ್ಕೆ ಎಲ್ಲ ಚಪ್ರ ಹಾಕಬೇಕು. ಇನ್ನು ಸದ್ಯದಲ್ಲೇ ಈ ಚಪ್ರನೂ ಹಾಕಬೇಕು ಈ ಬಳ್ಳಿಗಳಿಗೆ. ಇಲ್ಲಿದೆ ನೋಡಿ ಬಳ್ಳಿ, ಇದು ಬಳ್ಳಿ ಮಧ್ಯ ಎಲ್ಲ ಬಳ್ಳಿ ಇದೆ, ಇದಕ್ಕೆಲ್ಲ ಚಪ್ರ ಹಾಕಬೇಕು. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸೋಣ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.